Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಆಬ್ವಿಯಸ್ಲಿ ನಿಮಗೆ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಅಂತ. ಸೊ ಸಾಮಾನ್ಯವಾಗಿ ಈ ಸಮಸ್ಯೆಯಿಂದ ಸಿಕ್ಕಾಪಟ್ಟೆ ಜನ ತುಂಬಾ ಜನ ಇದರಲ್ಲಿ ಸಮಸ್ಯೆನ ಲೈಕ್ ಫೇಸ್ ಮಾಡ್ತಿರ್ತೀರಾ. ಸೊ ಏನು ಮಾಡಬೇಕು ಹೇಗೆ ಅಂತ ಗೊತ್ತೇ ಆಗಿರಲ್ಲ. ಸೊ ಅಂಥವ್ರಿಗೆ ಒಂದು ಸಿಂಪಲ್ ಆಗಿ ಹೋಮ್ ರೆಮಿಡಿನ ನನಗೆ ಗೊತ್ತಿರೋಷ್ಟು ಸೊ ನಮ್ಮ ಮನೇಲಿ ಏನು ಫಾಲೋ ಮಾಡ್ತಾರೆ ಒಂದಷ್ಟು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ವಿಡಿಯೋನ ಶುರು ಮಾಡೋಣ ಅಲ್ವಾ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ಸೊ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನು ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಸೊ ಇವಾಗ ಥರ ಮಾಡ್ದಿರೋ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ನನಗೆ ಗೊತ್ತಿರೋ ಪ್ರಕಾರ ಸಾಮಾನ್ಯವಾಗಿ ಈ ಒಂದು ಸಮಸ್ಯೆನ ಎಲ್ಲರೂ ಫೇಸ್ ಮಾಡಿರ್ತಾರೆ. ಸೊ ಚಿಕ್ಕ ಮಕ್ಕಳಾಗಿರ್ಬೋದು, ಸೊ ಅಡಲ್ಟಲ್ಲಾಗಿರ್ಬೋದು, ಅಥವಾ ಅವರು ಒಂದು ಟೀನೇಜಲ್ಲಾಗಿರ್ಬೋದು, ಅಥವಾ ಅವರಿಗೆ ವಯಸ್ಸಾದರಾಗಿರ್ಬೋದು. ಸೊ ಇರ್ರೆಸ್ಪೆಕ್ಟಿವ್ ಆಫ್ ಏಜ್. ಸೊ ನಾವೆಲ್ಲ ಇದನ್ನು ಒಂದು ಸ್ಟೇಜಲ್ಲಿ ನಾವು ಸಫರ್ ಪಟ್ಟಿರ್ತೀವಲ್ಲ. ಸೊ ಸಾಮಾನ್ಯವಾಗಿ ಸೊ ನಮ್ಮ ಮನೆಗಳಲ್ಲಿ ನಾವು ಹೇಗೆ ಫಾಲೋ ಮಾಡ್ತೀವಿ ಅಂತ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ಸಾಮಾನ್ಯವಾಗಿ ಸ್ಪೆಷಲಿ ನಾವು ಹೇಗೆ ಫಾಲೋ ಮಾಡ್ತೀವಿ ಅಂತ, ಓಕೆನಾ. ಸೊ ತುಂಬ ಲೈಕ್ ಫಸ್ಟ್ ಸ್ಟೆಪ್ ನಾನು ಹೇಳ್ತೀನಿ ಏನಪ್ಪ ಮಾಡಬೇಕು ಅಂತಂದರೆ ಹಲ್ಲು ನೋವು ಬಂದಾಗ ಹೋಮ್ ರೆಮಿಡಿ. ಸೊ ಇದರಲ್ಲಿ ಏನು ಸೈಡ್ ಎಫೆಕ್ಟ್ಸ್ ಆಗಲ್ಲ. ಸೊ ಆರಾಮಾಗಿ ನೀವು ಇದನ್ನು ಫಾಲೋ ಮಾಡ್ಬೋದು. ಸೊ ಫಸ್ಟ್ ಏನು ಅಂತಂದರೆ ಸೊ ಬೆಚ್ಚಗಿರೋ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಬಾಯೆಲ್ಲ ಚೆನ್ನಾಗಿ ಮುಕ್ಕಳಿಸ್ಬೇಕು. ಸೊ ಅವಾಗ ಅದನ್ನು ಸೊ ಆಬ್ವಿಯಸ್ಲಿ ನಮಗೆ ಉಪ್ಪು ಎಷ್ಟು ಒಳ್ಳೆಯದು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ. ಸೊ ಎಲ್ಲಾದರೂ ನಮಗೇನಾದರೂ ಸೊ ಯೂಶ್ವಲಿ ಸಾಮಾನ್ಯವಾಗಿ ಗಂಟಲು ನೋವು ಬಂದಾಗ ಯಾಕೆ ಅವರು ಉಪ್ಪು ಹಾಕ್ಬಿಟ್ಟು ಗಾಗಲ್ ಮಾಡು ಅಂತ ಹೇಳ್ತಾರೆ. ಸೊ ಅದರಲ್ಲಿ ಲೈಕ್ ಏನಂತಾರೆ ಲೈಕ್ ಬ್ಯಾಕ್ಟೀರಿಯಾನೆಲ್ಲನೂ ಕಿಲ್ ಮಾಡುವಂಥ ಅದಕ್ಕೆ ಒಂದು ಶಕ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಉಪ್ಪನ್ನ ಗಾಗಲ್ ಮಾಡಿ ಅಂತ ಹೇಳ್ತಾರೆ. ಅದೇ ಸೇಮ್ ವೇ ಉಪ್ಪು ನೀರನ್ನು ಅಷ್ಟೇ ಚೆನ್ನಾಗಿ ಬಾಯಲ್ಲಿ ಹಾಕಿ ಮುಕ್ಕಳಿಸಿದ್ರೆ ಸೊ ಏನೆಲ್ಲ ಇರುತ್ತೆ ನಮ್ಮಲ್ಲಿ ಬ್ಯಾಕ್ಟೀರಿಯಾಸ್ ಎಲ್ಲ ಇರುತ್ತಲ್ಲ ಆ್ಯಂಡ್ ಆ ಹುಳುಗಳೆಲ್ಲನೂ ಸೊ ಅದನ್ನೆಲ್ಲನೂ ಸಾಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಸಾಮಾನ್ಯವಾಗಿ ನಾವು ಜಾಸ್ತಿ ಸ್ವೀಟ್ ತಿಂದಾಗ ಸೊ ಆವಾಗಲೇ ನಮಗೆ ಆ ಥರದ ಹುಳ್ಕಲ್ಲಾಗೋದು ಸೊ ಆ ಥರದ್ದೆಲ್ಲ ಸಮಸ್ಯೆ ಜಾಸ್ತಿ ಆಗುತ್ತೆ. ಸೊ ಈ ರೀತಿ ನಾವು ಟ್ರೀಟ್ ಮಾಡೋದ್ರಿಂದ ಸೊ ಇದನ್ನು ಆರಾಮಾಗಿ ನಾವು ಇದನ್ನು ಸಾಲ್ವ್ ಮಾಡ್ಕೋಬೋದು. ಆ್ಯಂಡ್ ಸ್ವಲ್ಪ ಪೇಯ್ನ ನಾವು ರೆಡ್ಯೂಸ್ ಮಾಡ್ಕೋಬೋದು. ಐನೋ ಹಲ್ಲು ನೋವು ಬಂದರೆ ನಮಗೆ ಹೆಂಗಾಗುತ್ತೆ ಅಂತ. ಸೊ ಹಲ್ಲು ನೋವಿಂದ ತಲೆನೋವು ಬರುತ್ತೆ, ಆ್ಯಂಡ್ ತಲೆನೋವಿಂದ ನೆಕ್ಸ್ಟ್ ವಾಮಿಟ್ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ಲೈಕ್ ಒಂಥರ ಇರಿಟೇಟ್ ಆಗಿ ಫ್ರಸ್ಟ್ರೇಟ್ ಆಗೋಗಿರ್ತೀವಿ. ಹಲ್ಲನ್ನ ಹಾಗೆ ತೆಗೆದು ಒಂದು ಪಕ್ಕಕ್ಕೆ ಇಟ್ಬಿಡೋಣ ಅಂತ ಆ ಲೆವೆಲ್ಗೆ ಫ್ರಸ್ಟ್ರೇಟ್ ಆಗಿರ್ತೀವಿ. ಐ ನೋ ದಟ್ ಪೇನ್ ಹೇಗಿರುತ್ತೆ ಅಂತ. ಸೊ ಆ್ಯಂಡ್ ದವಡೆ ಹಲ್ಲು ಬರುತ್ತಲ್ಲ ಸೊ ಅದು ಕೂಡ ಎಕ್ಸ್ಟ್ರೀಮ್ಲಿ ಹೆವಿ ಪೇನ್ ಅದು. ಸೊ ಬುದ್ಧಿ ಹಲ್ಲಂತೆ. ಸೊ ಅದನ್ನೆಲ್ಲ ನೋ ಮೈ ಗಾಡ್ ಒಂದೊಂದು ಏಜ್ ತಕ್ಕನಂಗೆ ನಾವು ಒಂದು ಏಜ್ ಕ್ರಾಸ್ ಆಗಿದ ತಕ್ಷಣವೇ ಸೊ ಡೆಫಿನೆಟ್ಲಿ ಅದೆಲ್ಲ ನಿಜವಾಗ್ಲೂ ವರ್ಕ್ ಆಗುತ್ತೆ, ನಿಜವಾಗ್ಲೂ ಅದೆಲ್ಲ ಆಗುತ್ತೆ. ಸೊ ನಮ್ಗಳಿಗಾದಾಗೇ ಅದೆಲ್ಲ ಗೊತ್ತಾಗುತ್ತೆ. ಸೊ ದೊಡ್ಡವ್ರು ಹೇಳಿದಾಗ ನಾವೆಲ್ಲನೂ ಇಗ್ನೋರ್ ಮಾಡ್ತೀವಿ, ಅದೆಲ್ಲ ಇಲ್ಲ ಅಂತ. ಅಥವಾ ಬೇರೆಯವ್ರಿಗಾದಾಗ ಇಲ್ಲ ನಮಗೆಲ್ಲ ಆಗಲ್ಲ ಅಂದ್ಕೊಳ್ತೀವಿ. ಸೊ ನಮ್ಗಾದಾಗೆ ಗೊತ್ತಾಗುತ್ತೆ ಪೇನ್ ಹೇಗಿರುತ್ತೆ ಅಂತ. ಬಟ್ ಎಸ್ ಅಫ್ಕೋರ್ಸ್ ಇಟ್ಸ್ ವೆರಿ ಪೇನ್ಫುಲ್. ಹಲ್ಲು ನೋವಾಗಿರಲಿ ಅಥವಾ ದವಡೆ ಹಲ್ಲು ಬರೋದಾಗಿರಲಿ ಇದು ಸಿಕ್ಕಾಪಟ್ಟೆ ಪೇನು. ಸೊ ಐನೋ ಸಫರ್ ಮಾಡಿದ್ದೀನಿ ನಾನು. ಸೊ ಅದಕ್ಕೆ ನಿಮ್ಮ ಹತ್ರ ಒಂದಷ್ಟು ಟಿಪ್ಸ್ನ ನಾನು ಏನೆಲ್ಲ ಫಾಲೋ ಮಾಡಿದೆ. ಸೊ ಸಾಮಾನ್ಯವಾಗಿ ನೋಡಿ ಆ ಥರ ಪೇನ್ ಬಂದಿದ ತಕ್ಷಣ ಇಮಿಡಿಯೇಟಾಗಿ ಮಾತ್ರೆಗಳನ್ನ ನುಂಗ್ತಾರೆ. ಅದೆಷ್ಟು ಮಾತ್ರೆಗಳು ನುಂಗ್ತಾರೋ ಅದಾದಮೇಲೆ ಆವಾಗ ರಿಲೀಫ್ ಕೊಡುತ್ತೆ. ಅದಾದಮೇಲೆ ಸೈಡ್ ಎಫೆಕ್ಟ್ಸ್ಗಳು ಬರೋದು ಶುರು ಆಗುತ್ತೆ. ಸೊ ಅದಕ್ಕೆ ಫಸ್ಟ್ ಹೋಮ್ ರೆಮಿಡಿನ ಟ್ರೈ ಮಾಡಿ. ಸೊ ನಿಮಗೆ ತೀರಾ ಆಗೋದೇ ಇಲ್ಲ ಅಂದಾಗ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಆಮೇಲೆ ಮೆಡಿಸಿನ್ಸ್ನ ತೊಗೊಳ್ಳಿ. ಅಥವಾ ಅದು ಹಲ್ಲನ್ನ ಅಲ್ಲೇ ನೀವು ಸಿಮೆಂಟ್ ಹಾಕಿ ಕ್ಲೀನ್ ಮಾಡಿಸ್ಬಿಟ್ಟು ಸಿಮೆಂಟ್ ಹಾಕ್ತೀರಾ ಅಥವಾ ಅದನ್ನ ಹಲ್ಲನ್ನೇ ತೆಗೆದುಬಿಡ್ತಾರೆ. ಇಟ್ಸ್ ಲೆಫ್ಟ್ ಟು ಯು. ಸೊ ನೀವೇನು ಡಿಸಿಷನ್ ತೊಗೊಳ್ತೀರೋ ಅಥವಾ ಡಾಕ್ಟರ್ ಏನಿಗೆ ಸಜೆಸ್ಟ್ ಮಾಡ್ತಾರೋ ಸೊ ಆ ಪ್ರಕಾರ ನೀವು ಹೋಗಿ, ಓಕೆನಾ. ಸೊ ಫಸ್ಟ್ ಇದನ್ನು ಮಾಡಿ. ಸೊ ಸ್ವಲ್ಪ ರಿಲೀಫ್ ಆಗುತ್ತೆ. ಸೊ ಚೆನ್ನಾಗಿ ಉಪ್ಪು ನೀರಿಂದ ಗಾಗಲ್ ಮಾಡೋದ್ರಿಂದ ಸೊ ಸ್ವಲ್ಪ ರಿಲೀಫ್ ಸಿಗುತ್ತೆ. ಇದೊಂದು ಫಸ್ಟ್ ಟಿಪ್ಪು. ಆ್ಯಂಡ್ ನೆಕ್ಸ್ಟ್ ಟಿಪ್ ಏನಪ್ಪ ಅಂತಂದರೆ ಇದು ಸಾಮಾನ್ಯವಾಗಿ ಎಲ್ಲರೂ ಮಾಡುವಂಥದ್ದು ಲವಂಗ ಬರುತ್ತಲ್ಲ. ಸೊ ಲವಂಗ ನಮಗೆ ಯಾವ ಹಲ್ಲಲ್ಲಿ ನೋವು ಬರುತ್ತೋ ಸೊ ಅಲ್ಲಿ ಲವಂಗನ ಇಟ್ಕೊಳ್ಳಿ. ಸೊ ಅದು ಜಾಸ್ತಿ ಹೊತ್ತು ಇಟ್ಕೊಳ್ಳೋದಕ್ಕಾಗಲ್ಲ. ಏನೋ ಅದು ಉರಿ ಬಂದುಬಿಡುತ್ತೆ, ನಾಲ್ಗೆ ಎಲ್ಲ ಉರಿಯೋದಕ್ಕೆ ಶುರು ಆಗೋಗುತ್ತೆ. ಸೊ ಅದು ತುಂಬಾ ಪೇನ್ಫುಲ್ಲಿಂದ ಏನು ನ್ಯಾಚುರಲ್ ಆಗಿ ಅದು ರಸ ಬರುತ್ತಲ್ವ. ಸೊ ಅದು ಕೂಡ ನಮಗೆ ಆ ಬ್ಯಾಕ್ಟೀರಿಯಾನೆಲ್ಲ ಕಿಲ್ ಮಾಡೋದಕ್ಕೆ ಆ್ಯಂಡ್ ಆ ಪೇನ್ ರೆಡ್ಯೂಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇನ್ ಕೇಸ್ ನಿಮಗೆ ಅದು ಲವಂಗ ಇಟ್ಕೊಳ್ಳೋದಕ್ಕಾಗಲ್ಲ ಅಂತಂದರೆ ಲವಂಗದ ಎಣ್ಣೆ ನಾರ್ಮಲ್ ಆಗಿ ಇವಾಗ ಎಲ್ಲ ಕಡೆನೂ ಸಿಗುತ್ತೆ. ಲೈಕ್
ಲೈಕ್ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ ಆ್ಯಂಡ್ ಬೇರೆ ಶಾಪಲ್ಲೂ ಸಿಗುತ್ತೆ. ಸೊ ನೀವು ಆರಾಮಾಗಿ ಅದನ್ನು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಅದು ಕೂಡ ಅಷ್ಟೇ ಸೇಮ್ ಈಕ್ವಲೆಂಟ್ ಲವಂಗ ಏನು ಕೆಲಸ ಮಾಡುತ್ತೋ ಅದು ಕೂಡ ಹಾಗೆ ಕೆಲಸ ಮಾಡುತ್ತೆ. ಆ್ಯಂಡ್ ನಿಮ್ಗೆ ಎಲ್ಲಿ ಪೇನ್ ಇದೆ ಅಲ್ಲಿ 1 ಡ್ರಾಪ್ ಇಲ್ಲ 2 ಡ್ರಾಪ್ ಹಾಕೊಳ್ಳಿ. ಸೊ ಅದು ಕೂಡ ತುಂಬಾ ವರ್ಕೌಟ್ ಆಗುತ್ತೆ. ಓಕೆನಾ. ಸೊ ಇದು 2ನೇ ಟಿಪ್ಪು. ಆ್ಯಂಡ್ ಇನ್ನೊಂದು ಟಿಪ್ ಏನಪ್ಪ ಅಂತಂದರೆ 3ನೇ ಟಿಪ್ಪು, ಐಸ್ ಕ್ಯೂಬ್ಸ್ ಬರುತ್ತಲ್ಲ ಅದನ್ನು ಬಟ್ಟೆಯಲ್ಲಿ ಹಾಕ್ಬಿಟ್ಟು, ಸೊ ಡೈರೆಕ್ಟಾಗಿ ಇಟ್ಕೊಳ್ಬೇಡಿ. ಸೊ ಬಟ್ಟೆಯಲ್ಲಿ ಹಾಕ್ಬಿಟ್ಟು ನಿಮ್ಗೆ ಎಲ್ಲಿ ಪೇಯ್ನ್ ಆಗುತ್ತೋ ಅಲ್ಲಿ ಆಚೆ ಕಡೆ ಸೊ ಲೈಟಾಗಿ ಈ ಥರ ಸುಮ್ಮನೆ ಈ ಥರ ಒತ್ತಿ ಅಂತ. ಸೊ ಎಲ್ಲಿ ಪೇಯ್ನ್ ಇದೆ ಅಲ್ಲಿ ಸೊ ಸ್ವಲ್ಪ ಪೇಯ್ನ ರೆಡ್ಯೂಸ್ ಮಾಡೋದು ಅದನ್ನು ಕೂಡ. ಸೊ ಇದು ಕೂಡ ಹೋಮ್ ರೆಮಿಡಿ. ಸೊ ಈ 3 ರೆಮಿಡಿ ಸೊ ಆರಾಮಾಗೆ ನೀವು ಟ್ರೈ ಮಾಡ್ಬೋದು. ಏನು ನಿಮಗೆ ಸೈಡ್ ಎಫೆಕ್ಟ್ಸ್ ಆಗಲ್ಲ. ಸೊ ಕಣ್ಣು ಮುಚ್ಕೊಂಡು ನೀವು ಟ್ರೈ ಮಾಡ್ಬೋದು. ಸೊ ಸಮ್ಟೈಮ್ಸ್ ನಮ್ಮ ಮನೇಲಿ ಯಾರಿಗಾದ್ರೂ ಆ ಥರ ಹಲ್ಲು ನೋವು ಏನಾದರೂ ಬಂದಾಗ ಸೊ ಸಾಮಾನ್ಯವಾಗಿ ಇದೇ ರೀತಿ ಪ್ರೊಸೆಸ್ನ ಅವರು ಫಾಲೋ ಮಾಡುವಂಥದ್ದು. ಸೊ ಅದಕ್ಕೆ ಅವ್ರಿಗೆ ರಿಲೀಫ್ ಸಿಕ್ಕಿದೆ. ಸೊ ಅದಕ್ಕೆ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತಿರೋದು. ಸೊ ನಿಮಗೆ ತೀರಾ ನಿಮಗೆ ಆಗೋದು ಇಲ್ಲ ಅಂತಂದ್ರೆ ನೀವು ಹೋಮ್ ರೆಮಿಡಿ ಮಾಡಬೇಕು ಅಂತ ನಾನು ಹೇಳೋದಿಲ್ಲ. ಸೊ ತೀರಾ ನಿಮ್ಗೆ ಆಗಲ್ಲ ಅಂತಾಗ ಎಸ್ ಅಫ್ಕೋರ್ಸ್ ಸೊ ಡಾಕ್ಟ್ರನ್ನ ಹೋಗಿ ಕನ್ಸಲ್ಟ್ ಮಾಡಿ ಆ್ಯಂಡ್ ನಿಮಗೇನು ಸೂಟೇಬಲ್ ಆಗುತ್ತೆ ಸೊ ಅದನ್ನು ಮಾಡಿ. ಸೊ ನಿಮಗೆ ಬೇರೆ ಬಲ ಆಗುತ್ತೆ, ಸ್ವಲ್ಪ ನಮ್ಗೆ ಪೇನ್ ಇದೆ, ಅಷ್ಟೊಂದೆಲ್ಲ ಏನು ಮಾತ್ರೆ ತೊಗೊಂಡು ಹಾಸ್ಪಿಟ್ಲಿಗೆ ಹೋಗೋಂಥದ್ದೆಲ್ಲ ಏನಿಲ್ಲ ಅಂತಂದರೆ ಸೊ ಆರಾಮಾಗಿ ಈ ಹೋಮ್ ರೆಮಿಡಿನೆಲ್ಲನೂ ನೀವು ಟ್ರೈ ಮಾಡ್ಬೋದು. 100% ವರ್ಕೌಟ್ ಆಗುತ್ತೆ. ಸೊ ವರ್ಕೌಟ್ ಆದರೆ ಒಂದಷ್ಟು ಜನಕ್ಕೆ ಹೇಳಿ ಯೂಸ್ಫುಲ್ ಆಗಲಿ. ಒಂದಷ್ಟು ಜನಕ್ಕೆ ಪಾಪ ಎಷ್ಟೊಂದು ಜನ ಹಲ್ಲು ನೋವು ಅಂತ ಒದ್ದಾಡ್ತಿರ್ತಾರೆ. ಸೊ ಅವ್ರಿಗೆ ಯೂಸ್ಫುಲ್ ಆಗಲಿ ಅಂತ. ಸೊ ನಿಮ್ಮ ಅಭಿಪ್ರಾಯ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಸೊ ಅಕಸ್ಮಾತ್ ನಿಮ್ಗೆ ಹಲ್ಲು ಪೇನ್ ಇದ್ದು ನೀವು ಇದನ್ನು ಟ್ರೈ ಮಾಡಿ ನಿಮಗೆ ಒಳ್ಳೆ ರಿಸಲ್ಟ್ ಬಂದಿದ್ರೆ ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಚಿಲ್ಲದೆ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.